ಹೀಗೆ ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಉರುಳು ಸುತ್ತಕೊಳ್ತಾ ಇತ್ತು. ಇದೀಗ ಅಂಥದ್ದೇ ಚಕ್ರವ್ಯೂಹದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಕ್ಕಾಕೊಂಡಿದ್ದಾರೆ. 2007ರ ಪ್ರಕರಣವೊಂದು ದಿಢೀರೀಗ ಮುನ್ನೆಲೆಗೆ ಬಂದಿದೆ. ಇದೇ ವಿಚಾರ ರಾಜ್ಯ ರಾಜಕಾರಣದಲ್ಲಿ ರಣ ಅನ್ನುತ್ತಿದೆ. ಆದ್ರೆ ಇದು ಮುಗಿದು ಹೋಗಿರುವಂತ ಆರೋಪ. ನಿಮಗೆ ತಾಕತ್ತಿದ್ರೆ ಪ್ರೂವ್ ಮಾಡಿ ನೋಡೋಣ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. ಹಾಗಾದ್ರೆ ಏನಿದು ಹೊಸ ಚಾಪ್ಟರ್? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸನ್ನಿವೇಶ ಬಂದ್ರೆ ಅರೆಸ್ಟ್ ಮಾಡ್ತೀವಿ, 100 ಸಿದ್ದರಾಮಯ್ಯ ಬಂದ್ರು ಆಗಲ್ಲ, ಭಯ ಶುರುವಾಗಿದೆ. ನನ್ನ ನೋಡಿದ್ರೆ ಹಾಗನ್ಸುತ್ತಾ? ಕೇಳಿದ್ರಲ್ಲ, ಇದು ಹಾಲಿ ಮಾಜಿ ಸಿಎಂಗಳ ನಡುವಿನ ಮದಗಜಗಳ ಕಾಳಗ. ರಾಜ್ಯ ರಾಜಕಾರಣದಲ್ಲಿ ಬರೀ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರವೇ ಸದ್ದು ಮಾಡ್ತಾ ಇದೆ. 2007ರ ಬಳ್ಳಾರಿ ಗಣಿ ಪ್ರಕರಣ ಕೆದಕ್ತಾ ಇರೋ ರಾಜ್ಯ ಸರ್ಕಾರ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ತಿವಿಯುತ್ತಿದೆ. ಇದಕ್ಕೆ ಕೌಂಟರ್ ಎಂಬಂತೆ ಎಚ್ಡಿಕೆ ಮಾತಿನಲ್ಲೇ ಬೆಂಕಿ ಉಗುಳುತ್ತಾ ಇದ್ದಾರೆ. ಹಾಲಿ ಮಾಜಿ ಸಿಎಂಗಳ ನಡುವೆ ಪ್ರಾಸಿಕ್ಯೂಷನ್ ಫೈಟ್, ಸಿದ್ದರಾಮಯ್ಯ ಎಚ್ಡಿಕೆ ಮಧ್ಯೆ ಬಂಧನ ಬಡಿದಾಟ. ಪ್ರಾಸಿಕ್ಯೂಷನ್ ವಿಚಾರ ಇವತ್ತು ಕುಮಾರಸ್ವಾಮಿ ಬಂಧನದ ಚರ್ಚೆವರೆಗೂ ಬಂದು ನಿಂತಿದೆ. ಸಮಯ ಬಂದ್ರೆ ಎಚ್ಡಿಕೆನ ಅರೆಸ್ಟ್ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಘಂಟಾಘೋಷವಾಗಿ ಹೇಳಿದ್ರು. ಈ ಮಾತಿಗೆ ಕಿಡಿಕಾರಿದ ಕುಮಾರಸ್ವಾಮಿ 100 ಸಿದ್ದರಾಮಯ್ಯ ಬಂದ್ರು ಬಂಧಿಸೋದಕ್ಕೆ ಆಗಲ್ಲ ಅಂತ ಸವಾಲ್ ಹಾಕಿದ್ರೆ, ಇದಕ್ಕೆ ಲೇವಡಿ ಮಾಡಿದ ಸಿಎಂ ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಕುಟುಕಿದ್ದಾರೆ. ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿ ಇರೋದಿಲ್ಲ. ಆದರೆ ಅಂಥ ಸನ್ನಿವೇಶ ಏನಿಲ್ಲ. ಈಗ ಅವಶ್ಯಕತೆ ಬಿದ್ದರೆ ಕುಮಾರಸ್ವಾಮಿನ ಬಂಧಿಸ್ತೀವಿ ಅಂತಂದ್ಬಿಟ್ಟು ಸಿದ್ದರಾಮಯ್ಯ ಕೊಪ್ಪಳದಲ್ಲಿ ಒಂದು 100 ಸಿದ್ದರಾಮಯ್ಯ ಬರ್ಬೇಕು ಬನ್ನಿ, 100 ಸಿದ್ದರಾಮಯ್ಯ ಬರ್ಬೇಕು ಬನ್ನಿ, 100 ಸಿದ್ದರಾಮಯ್ಯ ಬರ್ಬೇಕು ಬನ್ನಿ. ಮನ್ಸಕ್ಕೆ ಕುಮಾರಸ್ವಾಮಿಗೆ 100 ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರೆ ಅಲ್ವಾ? 100 ಸಿದ್ದರಾಮಯ್ಯ ಬಂದು ಅರೆಸ್ಟ್ ಮಾಡೋಕ್ಕಾಗಲ್ಲ, ನಾನು ಅರೆಸ್ಟ್ ಮಾಡ್ತೀನ? ನನ್ನ ನೋಡಿದ್ರೆ ಭಯ ಪಡ್ತೀನಿ ಅನ್ಸುತ್ತಾ? ಸಿಎಂಗೆ ಎಚ್ಡಿಕೆ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ಇಷ್ಟಕ್ಕೆ ನಿಲ್ಲಲಿಲ್ಲ. ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರಾ ಅನ್ನೋ ಭಯ ಶುರುವಾಗಿದೆ ಅಂತ ವ್ಯಂಗ್ಯವಾಡಿದ್ರು. ಇದಕ್ಕೆ ನಗುತ್ತಲೇ ಪ್ರತ್ಯುತ್ತರ ಕೊಟ್ಟ ಎಚ್ಡಿಕೆ, ನನ್ನ ನೋಡಿದ್ರೆ ಹಾಗನ್ಸುತ್ತಾ ಅಂತ ಪ್ರಶ್ನಿಸಿದ್ರು. ಕುಮಾರಸ್ವಾಮಿ ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಅವ್ರಿಗೆ ಸ್ಯಾಂಕ್ಷನ್ ಕೊಟ್ಬಿಡ್ತಾರೆ ಗವರ್ನರು ಅಂತ ಭಯ ಅವರು. ಯಾಕಂದ್ರೆ ಸ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವರು ಯಾರು ಕೇಳಿಲ್ಲ. ನಾನು ನೋಡಿದ್ರಾಗ ಅನ್ಸುತ್ತಾ? ಇನ್ನು ಎಚ್ಡಿಕೆ ಬಂಧನದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅನ್ನೋ ಮೂಲಕ ಕುಮಾರಸ್ವಾಮಿ ಅವರನ್ನ ತಿವಿದಿದ್ದಾರೆ. ಕಾನೂನು ಯಾರಿಗೆ ದೊಡ್ಡದು ಹೇಳಿ? ಕಾನೂನಿಗಿನ್ನ ನಾವ್ಯಾರು ದೊಡ್ಡವರಲ್ಲ. ಒಂದು ವೇಳೆ ಕಾನೂನಿನಲ್ಲಿ ಅಂಥದ್ದೇನಾದ್ರೂ ಅವಶ್ಯಕತೆ ಬಂದ್ರೆ ಅದನ್ನ ಮಾಡಬಹುದು ಅಂತ ಮುಖ್ಯಮಂತ್ರಿಗಳು ಹೇಳಿರ್ಬೋದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಹಿಂದೆ ಕುಮಾರಸ್ವಾಮಿಯವರು, ಜನಾರ್ದನ್ ರೆಡ್ಡಿಯವರು, ನಿರಾಣಿ, ಶಶಿಕಲಾ ಜೊಲ್ಲೆ, ಇವ್ರು 4 ಜನದ್ದು 1 ವರ್ಷದಿಂದನೂ ಪೆಂಡಿಂಗ್ ಇದೆ. ಅವರು ಯಾರೋ ಸಾಮಾನ್ಯ ಜನ ಕೊಟ್ಟಿದ್ದಂಥ ಕಂಪ್ಲೇಂಟ್ ಅಲ್ಲ, ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಕೊಟ್ಟಿರ್ತಕ್ಕಂಥ ಅನುಮತಿ ಕೇಳಿರ್ತಾರೆ. ಈಗ ಪ್ರಾಸಿಕ್ಯೂಷನ್ಗೆ ಕೇಳಲು ಕಾರಣ ಏನು? ಎಚ್ಡಿಕೆ ಗರಂ. ರಾಜ್ಯ ರಾಜಕಾರಣದಲ್ಲಿ ಈ ಬೆಳವಣಿಗೆ ಗರಿಗೆದರ್ತಾ ಇದ್ದ ಹಾಗೆ ಎಚ್ಡಿಕೆ ಅಲರ್ಟ್ ಆಗಿದ್ದಾರೆ. ಇವತ್ತು ಸುದ್ದಿಗೋಷ್ಠಿ ಕರೆದು ಕೈಪಡೆಯ ವಾಗ್ಬಾಣಗಳಿಗೆ ತಿರುಗು ಬಾಣ ಬಿಟ್ಟಿದ್ದಾರೆ. ನವೆಂಬರ್ ತಿಂಗಳಲ್ಲಿ ಗವರ್ನರ್ ಮುಂದೆ ನನ್ನ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಈಗ ಹೋಗ್ಲಿಕ್ಕೆ ಕಾರಣ ಏನು? ಕೋರ್ಟ್ಗಳನ್ನೇ ಯಾಮಾರಿಸಿದ್ದಾನೆ. ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಸೈನ್ನಲ್ಲಿ ನಾನು ಏನು ಆದೇಶ ಮಾಡಿದ್ದೆ ಅದೇ ದಿವಸ ಅವನಿಗೆ ನಿಮ್ಮ ಮೈನಿಂಗ್ ಇಲಾಖೆಯವರು ಆದೇಶದ ಪತ್ರ ಕೊಟ್ಟರಲ್ಲ, ಅದರಲ್ಲಿ ಹೆಸರೇನಂತ ಬರೆದವ್ರೆ. ತನಿಖೆ ಮಾಡಿದ್ದೀರಾ ನೀವೆಲ್ಲ? ಏನೇನಿದೆ ಇಲ್ಲಿ? ಏನಿದೆ ಇಲ್ಲಿ? ಸಾಯಿ ವೆಂಕಟೇಶ್ವರ ಅಂತ, ಅದು ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ. ಅದು ಯಾವ ಇಂಟರ್ನ್ಯಾಷನಲ್ FSL ಕಳಿಸ್ಕೊಂಡು ತನಿಖೆ ಮಾಡ್ಕೊಳ್ರಪ್ಪ, ಎಲ್ಲಿ ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ. ಇದು ಯಾರು ಬರದಾನೆ? ಅವನು ಇದು 6/10/2007. ದ್ವೇಷ ರಾಜಕಾರಣ ಎಂದ ಬಿಜೆಪಿಗೆ ಪರಮೇಶ್ವರ್ ಕೌಂಟರ್. ಇದು ದ್ವೇಷದ ರಾಜಕಾರಣ ಆಗ್ತದೆ. ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಎಷ್ಟು ದಿವಸ ಆಯಿತು? 1 ವರ್ಷ 3 ತಿಂಗಳಾಯಿತು. ಯಾಕೆ ಸುಮ್ಮನೆ ಕೂತಿದ್ರು? ನಾವು, ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ, ನಾವು ಯಾರೂ ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ. ಒಂದು ವೇಳೆ ನಾವು ದ್ವೇಷದ ರಾಜಕಾರಣ ಮಾಡೋಂಗಿದ್ದಿದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾತ್ರ ಮಾಡ್ತಾ ಇದ್ದೇವೇನೋ, ಅದನ್ನು ಹೊರತುಪಡಿಸಿ ರಾಜಕಾರಣ ಮಾಡ್ತಾ ಇಲ್ಲ.
ಅದೇನೇ ಇರ್ಲಿ, ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ. HDK ಹಳೆ ಕೇಸ್ ಮುನ್ನೆಲೆಗೆ ಬಂದಿದೆ. ರಾಜ್ಯಪಾಲರು ಅನುಮತಿ ಕೊಡ್ತಾರಾ ಇಲ್ವಾ ಅನ್ನೋದು ಮಹತ್ವದ ಚರ್ಚೆ ಹುಟ್ಟಾಕಿದೆ. ಈ ನಡುವೆ ನಾಯಕರು ಒಬ್ರಿಗೊಬ್ರು ಕಾಲೆಳೆದುಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.